ಪಗೈ ಉನಕ್ಕೂ ಅರುಳ್ವಾಯ್ ಅಂತ ಹೆಸರೇ ತುಂಬಾ ಕ್ಯಾಚಿ ಆಗಿದೆ ಟೈಟಲ್ ಕೂಡ. ಆಮೇಲೆ ಟೀಸರ್ ರಿಲೀಸ್ ಆಗ್ತಾ ಇದೆ, ಪೋಸ್ಟರ್ ನ ರಮ್ಯಾ ಅವ್ರು ಲಾಂಚ್ ಮಾಡಿದ್ದಾರೆ. ಸೊ ಬಹಳ ಖುಷಿಯಾದಂತಹ ವಿಚಾರ ನಿಮ್ಗೆ, ಯಾಕಂದ್ರೆ ರಮ್ಯಾ ಅವ್ರು ಲಾಂಚ್ ಮಾಡಿರೋದು, ಪೋಸ್ಟರ್ ಲಾಂಚ್ ಮಾಡಿರೋದು. ಅಂದ್ರೆ ರಮ್ಯಾ ಅವ್ರು ಎಲ್ಲಿದ್ದಾರೆ ಅನ್ನೋದೇ ಸದ್ಯದ ಪ್ರಶ್ನೆ. ಅಂತದ್ರಲ್ಲಿ ನೀವು ರಮ್ಯಾ ಅವ್ರ ಕೈಯಿಂದ ಪೋಸ್ಟರ್ ರಿಲೀಸ್ ಮಾಡಿಸಿದ್ರಲ್ಲ, ಹೇಗ್ ಸಾಧ್ಯ ಆಯ್ತಿದ್ದು ಅಂತ? ರಮ್ಯಾ ಅವ್ರು ಇದಾರಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಇದಾರೆ, ಎಲ್ಲೂ ಹೋಗಿಲ್ಲ. ಬಟ್ ನಿಮ್ಗೆ ಗೊತ್ತಾಗಿರ್ಬೇಕು ನಾನು ಯಾವ ಅರ್ಥದಲ್ಲಿ ಕೇಳಿದೆ ಅಂತ. ಅವ್ರು ಯಾರ ಕೈಗೂ ಸಿಗಲ್ಲ. ಓಕೆ, ಐ ಡೋಂಟ್ ನೋ, ಮೇ ಬಿ ನಂಗೆ ಗೊತ್ತಿಲ್ಲ. ಅಂದರೆ ನನ್ನ ಫ್ರೆಂಡ್ ಅವರು, ಅಂದರೆ ತುಂಬ ವರ್ಷಗಳಿಂದ ಇಬ್ಬರು ಫ್ರೆಂಡ್ಸು. ಹಾಗಾಗಿ ನನಗೆ ಹೆಣ್ಮಕ್ಳ ಕೈಲಿ ಮಾಡಿಸ್ಬೇಕು ಅಂತ ಆಸೆ ಆಯಿತು. ಅಂದರೆ ಈ ಗೌರಿ ಹಬ್ಬದ ಟೈಮಲ್ಲಿ ಹೆಣ್ಮಕ್ಳು ಬಿಡುಗಡೆ ಮಾಡೋದು ಚೆನ್ನಾಗಿರುತ್ತೆ ಅಂತ ಅನಿಸ್ತು ನನಗೆ. ಹಾಗಾಗಿ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಹೇಳಿದೆ. ಅವ್ರು ಭಾಳ ಪ್ರೀತಿಯಿಂದ ಮಾಡಿಕೊಟ್ರು. ಓಕೆ, ರಮ್ಯಾ ಅವ್ರ ದೊಡ್ಡ ಫ್ಯಾನ್ ನೀವು ಹಾಗಿದ್ರೆ ಮೊದಲಿಂದ? ಯಾ, ಆಫ್ ಕೋರ್ಸ್. ಆಮೇಲೆ ಫ್ರೆಂಡ್? ಯಾ. ಓಕೆ, ಈಗ ಮುಂದೆ ರಮ್ಯಾ ಅವ್ರ ಜೊತೆಗೆ ಏನಾದ್ರು ಸಿನಿಮಾ ಮಾಡೋ ಪ್ಲಾನ್ ಇದೆಯಾ? ನೋಡೋಣ, ಮುಂದೆ ಇನ್ನೂ ಟೈಮ್ ಇದೆ. ಕನ್ನಡದಲ್ಲೇ ಮಾಡ್ತೀರಾ ಅಥವಾ ಪರಭಾಷೆಯಲ್ಲಿ ಮಾಡ್ತೀರಾ ಅಂತ? ಇಲ್ಲ, ಹಾಗೇನಾದ್ರೂ ಅವ್ರ ಜೊತೆ ಮಾಡೋದಾದ್ರೆ, ಅವ್ರು ಸಿಕ್ಕಿದ್ರೆ ಸಿನಿಮಾಗೆ, ಅವ್ರು ಮಾಡ್ತೀನಿ ಅಂತ ಒಪ್ಕೊಂಡ್ರೆ, ಎಲ್ಲವೂ ಕೂಡ್ಕೊಂಡ್ ಬಂದ್ರೆ ಮೇ ಬಿ ಕನ್ನಡದಲ್ಲೇ ಮಾಡೋದು, ಬೇರೆ ಭಾಷೆ ಅಲ್ಲ. ಆ ಬಗ್ಗೆ ಏನಾದ್ರು ಮಾತುಕತೆ ಆಗಿದೆಯಾ? ಇಲ್ಲ. ಓಕೆ, ಯಾಕೆ ಹೇಳಿದೆ ಅಂತಂದ್ರೆ ರಮ್ಯಾ ಅವರು ಪೋಸ್ಟರ್ ರಿಲೀಸ್ ಮಾಡಿದ್ರು ದೊಡ್ಡ ವಿಚಾರನೇ ಆಯ್ತು. ಯಾಕಂದ್ರೆ ನೀನಾಸಂ ಸತೀಶ್ ಅವರು ಸಿನಿಮಾ ಒಂದ್ ಲೆವೆಲ್ಗೆ ಹೈಪ್ ಕ್ರಿಯೇಟ್ ಆಯ್ತು. ಒಂದ್ ಕಡೆ ಪರಭಾಷೆ ತಮಿಳು ಅನ್ನೋದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ರಮ್ಯಾ ಅವ್ರ ಪೋಸ್ಟರ್ ರಿಲೀಸ್ ಮಾಡಿದ್ರು ಅನ್ನೋದು ಅದು ಒಂಥರ ಖುಷಿಯ ವಿಚಾರನೆ. ಖಂಡಿತವಾಗ್ಲಿ ನಿಮ್ ಪ್ರೀತಿ ಹೀಗೆ ಇರ್ಲಿ, ಫ್ರೆಂಡ್ಶಿಪ್ ಹೀಗೆ ಇರ್ಲಿ, ಮುಂದೆ ಸಿನಿಮಾದಲ್ಲಿ ಒಟ್ಟಿಗೆ ನೋಡುವಂತ ಆಗ್ಲಿ ನಿಮ್ಮ ಅಭಿಮಾನಿಗಳ ಆಶಯ ಇದು. ಖಂಡಿತವಾಗ್ಲೂ ನನಗೂ ಆಸೆ ಇದೆ ಆಕ್ಚುಲಿ ಅವ್ರ ಜೊತೆ ಆಕ್ಟ್ ಮಾಡ್ಬೇಕು ಅಂತ. ಅಫ್ಕೋರ್ಸ್ ಅಂತ ಕಾಲ ಕುಡ್ಕೊಂಡ್ ಬಂದ್ರೆ, ಅಂತ ಸ್ಕ್ರಿಪ್ಟ್ ಬಂದು ಅಥವಾ ಅವ್ರಿಗೂ ಸಿನಿಮಾ ಮಾಡೋ ಮನಸ್ಸು ಬಂದರೆ ಅವ್ರು ಸಿನಿಮಾ ಮಾಡಲ್ಲ ಅಂತ ಹೇಳಿದ್ದಾರೆ. ಮಾಡುವಂಥ ಮನಸ್ಸು ಬಂದರೆ ಅವ್ರಿಗೆ ಎಗೇನ್ ಸೇರ್ಕೊಂಡು ಸಿನಿಮಾ ಮಾಡೋದಕ್ಕೆ ನಾನಂತೂ ರೆಡಿ ಆಗಿದ್ದೀನಿ. ಆಗಲಿ ಅಂತ ಆಶಿಸಿ ಅಷ್ಟೇ ಅಲ್ರ.